ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತಂದರೆ ಯೂಟ್ಯೂಬಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳು ನಿಮಗೆ ಸಿಗುತ್ತೆ. ಇದು ಫೀಚರ್ಸ್ಗಳು ನಿಮಗೆ 0 ಸಬ್ಸ್ಕ್ರೈಬರ್ಸ್ ಇದ್ದರೆ ಸಿಗಲ್ಲ. ಇದು 100 ಸಬ್ಸ್ಕ್ರೈಬರ್ಸ್ ಆದರೆ ಮಾತ್ರ ನಿಮಗೆ ಸಿಗೋದು. ಹಾಗಾದರೆ 100 ಸಬ್ಸ್ಕ್ರೈಬರ್ಸ್ ಆಗಿರುವಂಥ ಯೂಟ್ಯೂಬ್ ಚಾನಲ್ಸ್ಗಳಿಗೆ ಏನೇನು ಫೀಚರ್ಸ್ಗಳು ಯೂಟ್ಯೂಬರ್ಸ್ಗಳಿಗೆ ಸಿಗುತ್ತೆ ಅನ್ನೋದನ್ನ ಇವತ್ತು ನಾನು ತೋರಿಸ್ತೀನಿ, ಎಲ್ಲನೂ ಕೂಡ ಸ್ಟೆಪ್ ಬೈ ಸ್ಟೆಪ್ಪು. ಸೊ ದಯವಿಟ್ಟು ಯಾರೆಲ್ಲ ಒಂದು ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಆ್ಯಂಡ್ ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಇವಾಗ ನಿಮಗೆ 100 ಸಬ್ಸ್ಕ್ರೈಬರ್ಸ್ ಆದಮೇಲೆ ಏನು ಸಿಗುತ್ತೆ ಅನ್ನೋದನ್ನ ಇವಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ನೇದಾಗಿ ನಿಮಗೆ 100 ಸಬ್ಸ್ಕ್ರೈಬರ್ಸು ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ಮಾಡಿದ ತಕ್ಷಣ ತುಂಬ ಫೀಚರ್ಸ್ಗಳು ಸಿಗುತ್ತೆ ಗೈಸ್. ಅದರಲ್ಲಿ ಫಸ್ಟು ನಿಮಗೆ ಸಿಗುವಂಥ ಫೀಚರ್ ಯಾವುದಪ್ಪ ಅಂತಂದರೆ, ಸೊ ನಿಮಗೆ ಚಾನಲಲ್ಲಿ ಬೇರೆಯವ್ರನ್ನ ಮೆನ್ಷನ್ ಮಾಡ್ಬೋದು, ಆಯಿತಾ. ಸೊ ಅದು ಹೇಗೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಎಕ್ಸಾಂಪಲ್, ಇವಾಗ ನಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ. ಸೊ ನಾನು ಪ್ರತಿದಿನ ವೀಡಿಯೋಸ್ ಹಾಕ್ತಾ ಇರ್ತೀನಿ, ನೀವು ನೋಡಿರ್ತೀರ. ಸೊ ಈಗ ನಾನು ನನ್ನ ವೀಡಿಯೋಲ್ಲಿ ಯಾರನ್ನಾದರೂ ಮೆನ್ಷನ್ ಮಾಡಬೇಕು ಅಂತಂದರೆ ಮುಂಚೆ ನಮ್ಗೆ ಆಗ್ತಿರಲಿಲ್ಲ, ಆಯಿತಾ. ಇದು ಯಾರಿಗೆಲ್ಲ ಆಗುತ್ತೆ ಅಂತಂದರೆ, ಯಾರಿಗೆ 100 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರು ಮಾತ್ರ ಮೆನ್ಷನ್ ಮಾಡೋದಕ್ಕೆ ಸಾಧ್ಯ. ಈಗ ಎಕ್ಸಾಂಪಲ್, ಇವಾಗ ನಾನು ಏನೋ ಒಂದು ವೀಡಿಯೋ ಮಾಡಿರ್ತೀನಿ. ಎಕ್ಸಾಂಪಲ್, ಇವಾಗ ನೀವೇ ನನ್ನ ಬಗ್ಗೆ ವೀಡಿಯೋ ಮಾಡಿರ್ತೀರಾ, ಅಥವಾ ನೀವು ನನ್ನೇನೋ ನಾನು ನಿಮ್ಮ ವೀಡಿಯೋ ನೋಡಬೇಕು ಅಂತ ಅನಿಸಿರುತ್ತೆ ನಿಮಗೆ ಆ ವೀಡಿಯೋನ. ಸೊ ಆವಾಗ ನೀವೇನು ಮಾಡ್ಬೋದು ಅಂತಂದರೆ, ನಿಮ್ಮ ವೀಡಿಯೋದಲ್ಲಿ ಈಗ ನಾನು ಇಲ್ಲಿ ಈ ವಿಡಿಯೋ ಓಪನ್ ಮಾಡ್ಕೊಳ್ತೀನಿ, 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಎಡಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತು ಅಂತಂದರೆ, ಸೊ ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ತು ಅಂತಂದರೆ, ಸೊ ಇಲ್ಲಿ ನಾನು ಇವಾಗ ಅವ್ರ ಚಾನಲ್ನ ಮೆನ್ಷನ್ ಮಾಡ್ಬೋದು, ಆಯಿತಾ. ಈಗ ಎಕ್ಸಾಂಪಲ್, ಇವಾಗ ನಂದು ಇನ್ನೊಂದು ಚಾನಲ್ ಇದೆ, ಲಕ್ಕಿ ಲಿಕೇಶ್ ವ್ಲಾಗ್ಸ್ ಅಂತ, ಅದನ್ನು ಮಾಡ್ಬೋದು. ಈಗ ನಿಮ್ಮ ಚಾನಲ್ 100 ಸಬ್ಸ್ಕ್ರೈಬರ್ಸ್ ಆಗಿರೋರು ಮಾತ್ರ ಇವಾಗ ನಾನು ಮಾಡ್ತಾ ಇರೋದನ್ನು ಮಾಡ್ಬೋದು, ಆಯಿತಾ. ಏನು ಮಾಡಿ ಅಂತಂದರೆ, ಈ ಥರ ಓಪನ್ ಮಾಡ್ಕೊಳ್ಳಿ, @ ಹಾಕಿ. ಅದಾದಮೇಲೆ ಅವ್ರ ಚಾನಲ್ನ ನೀವು ಮೆನ್ಷನ್ ಮಾಡಬೇಕು, ಅವ್ರ ಚಾನಲ್ ಅಕೌಂಟ್ ಏನು ಹೆಸರು ಇರುತ್ತೆ ಅದನ್ನು. ಈಗ ನಂದು ಇನ್ನೊಂದು ಚಾನಲ್ ಹೆಸರು ಲಕ್ಕಿ ಲಿಕೇಶ್ ವ್ಲಾಗ್ಸು, ನೋಡಿ ಇಲ್ಲೇ ಬಂದುಬಿಡ್ತು, ನೋಡಿ ಲಕ್ಕಿ ಲಿಕೇಶ್ ವ್ಲಾಗ್ಸ್ ಇಲ್ಲಿ ಬಂತಲ್ವ ಗೈಸ್. ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ತು ಅಂತಂದರೆ ನನ್ನ ಚಾನಲ್ ಮೆನ್ಷನ್ ಆಯಿತು, ಇನ್ನೊಂದು ಸೆಕೆಂಡ್ ಚಾನಲ್. ಈಗ ನಾನು ಈ ವಿಡಿಯೋನ ಪಬ್ಲಿಷ್ ಮಾಡ್ತು ಅಂತಂದರೆ ನನಗೆ ಒಂದು ಮೆಸೇಜ್ ಹೋಗುತ್ತೆ, ಇವರು ಮೆನ್ಷನ್ ಮಾಡಿದ್ದಾರೆ ಅಂತ, ಆಯಿತಾ. ಆವಾಗ ನಾನು ಆ ಒಂದು ವೀಡಿಯೋನ ಚೆಕ್ಔಟ್ ಮಾಡ್ಬೋದು. ಆಮೇಲೆ ಇದರಿಂದ ಇನ್ನೂ ಒಂದಷ್ಟು ಬೆನಿಫಿಟ್ಸ್ಗಳಾಗುತ್ತೆ, ಅವರ ಒಂದು ಆಡಿಯನ್ಸ್ಗಳು ಕೂಡ ನಿಮ್ಮ ವೀಡಿಯೋ ನೋಡುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರ ನೀವು ಇವಾಗ ಯೂಟ್ಯೂಬರ್ಸ್ಗಳನ್ನ ಮೆನ್ಷನ್ ಮಾಡೋದಕ್ಕೆ ನಿಮಗೆ 100 ಸಬ್ಸ್ಕ್ರೈಬರ್ಸ್ ಇರಬೇಕು. 100 ಸಬ್ಸ್ಕ್ರೈಬರ್ಸ್ ಇದ್ದವ್ರಿಗೆ ಮಾತ್ರ ಈ ಥರ ಚಾನಲ್ ಮೆನ್ಷನ್ ಮಾಡೋದಕ್ಕೆ ನಿಮಗೆ ಆಪ್ಷನ್ ಸಿಗುತ್ತೆ. 100 ಸಬ್ಸ್ಕ್ರೈಬರ್ಸ್ ನೀವು ನಿಮ್ಮ ಚಾನಲಲ್ಲಿ ಮಾಡಿದ್ದೀರಾ ಅಂತಂದರೆ, ಆಯಿತಾ. ಇದು ಫಸ್ಟ್ ಆಪ್ಷನ್ನು, 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರೋರಿಗೆ ಸಿಗ್ತಾ ಇರುವಂಥ ಸೂಪರ್ ಆಗಿರೋ ಆಪ್ಷನ್ನು. ಇದು ಡಿಸ್ಕ್ರಿಪ್ಷನಲ್ಲಿ ಅಂತಲ್ಲ, ನೀವು ಟೈಟಲಲ್ಲೂ ಕೂಡ ಮೆನ್ಷನ್ ಮಾಡ್ಬೋದು, @ ಹಾಕ್ಬಿಟ್ಟು ಸೊ ನೀವು ಅವ್ರ ಚಾನಲ್ನ ಮೆನ್ಷನ್ ಮಾಡ್ಕೋಬೋದು, ಆಯಿತಾ. ಇದು ಫಸ್ಟ್ ಆಪ್ಷನ್. ಓಕೆ, ಸೊ ಇನ್ನು ಸೆಕೆಂಡ್ ಆಪ್ಷನ್ ಏನು ಸಿಗುತ್ತೆ ಅನ್ನೋದನ್ನು ಇವಾಗ ನಾವು ನೋಡೋಣ. ನೋಡಿ, ಈಗ ನಿಮ್ಮ ಒಂದು ಚಾನಲ್ದು ಪೆನ್ಸಿಲ್ ಆಪ್ಷನ್ ಇದೆ ನೋಡಿ. ಸೊ ಇಲ್ಲಿ ಅಂದರೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಇದ್ರ ಕೆಳಗಡೆ ಇಲ್ಲಿ ಒಂದು ಪೆನ್ಸಿಲ್ ಸಿಂಬಲ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ಸಿಗುತ್ತೆ, ಆಯಿತಾ. ಆ ಆಪ್ಷನ್ಸ್ಗಳು ಯಾವುದಪ್ಪ ಅಂತಂದರೆ, ನಿಮಗೆ 100 ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಇಲ್ಲಿ ಹ್ಯಾಂಡಲ್ ಅಂತಿದೆ ನೋಡಿ, ಇದು ಸಿಗುತ್ತೆ ನಿಮಗೆ. ಓಕೆ, ಸೆಕೆಂಡ್ ಒನ್ನು ಹ್ಯಾಂಡಲ್, 100 ಸಬ್ಸ್ಕ್ರೈಬರ್ಸ್ ಆಗಿರೋರಿಗೆ ಮಾತ್ರ ಇದು ಸಿಗೋದು. ಓಕೆ, ಸೊ ಏನಿದು ಹ್ಯಾಂಡಲ್ಲು, ಇಲ್ಲಿ ನೀವು ನೋಡಿ ನಾನು ಪೆನ್ಸಿಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ @ ಲಕ್ಕಿ ಲಿಕೇಶ್ ಅಂತ ಬರ್ತಾ ಇದೆ. ಸೊ ಏನಪ್ಪ ಇದು ಅಂತಂದರೆ, ಇದು ಒಂದೊಂದು ಚಾನಲ್ಗೆ ಒಂದೊಂದು ಹ್ಯಾಂಡಲ್ ಮಾತ್ರ ಇಟ್ಕೋಬೋದು, ಅರ್ಥ ಆಯಿತಾ. ಅಂತಂದರೆ ಈಗ ನನ್ನ ಹೆಸರಲ್ಲಿ ತುಂಬ ಜನ ಚಾನಲ್ ಕ್ರಿಯೇಟ್ ಮಾಡಿರ್ಬೋದು, ಆಯಿತಾ. ಸೊ ನಾನು ಹ್ಯಾಂಡಲ್ನ ನಾನು ಕ್ಲೈಮ್ ಮಾಡ್ಕೊಂಡಿತ್ತು ಅಂತಂದರೆ ಇದು ನನಗೆ ಮಾತ್ರ ಇದು ಸೀಮಿತ. ಅಂತಂದರೆ ಈಗ ಲಕ್ಕಿ ಲಿಕೇಶ್ ಅಂತ ಸರ್ಚ್ ಮಾಡಿದ್ರೆ ಈ ಥರ ಸರ್ಚ್ ಮಾಡ್ತು ಅಂತಂದರೆ ನನ್ನ ಚಾನಲ್ಲೇ ಬರೋದು, ಆಯಿತಾ. ಬೇರೆಯವ್ರು ನನ್ನ ಹೆಸರು ಕ್ರಿಯೇಟ್ ಮಾಡಿದ್ರು ಕೂಡ ನನ್ನ ಚಾನಲ್ಲೇ ಫಸ್ಟ್ ತೋರಿಸೋದು, ಯಾಕೆಂತಂದರೆ ನಾನು ಇದನ್ನು ಕ್ಲೈಮ್ ಮಾಡಿರ್ತೀನಿ. ಸೊ ಇದೊಂಥರ ಐಡೆಂಟಿಟಿ ನಿಮಗೆ, ಆಯಿತಾ. ಸೊ ಇದು ನಿಮ್ಮ ಪ್ರತಿಯೊಬ್ಬರಿಗೂ ಕೂಡ 100 ಸಬ್ಸ್ಕ್ರೈಬರ್ಸ್ ಆದಮೇಲೆ ಇದು ಸಿಗುತ್ತೆ. ಇದು ಆಮೇಲೆ ಯಾರಾದರೂ ನಿಮ್ಮ ಚಾನಲ್ ಸರ್ಚ್ ಮಾಡಬೇಕು ಅಂತಂದರೆ ಈ ಒಂದು ಹ್ಯಾಂಡಲ್ ಹಾಕಿದ್ರೆ ಸಾಕು, ಲಕ್ಕಿ ಲಿಕೇಶ್ ಅಂತ ಹಾಕಿದ್ರೆ ಸಾಕು, ನನ್ನ ಚಾನಲ್ ತೋರಿಸ್ಬಿಡುತ್ತೆ. ಹಾಗಾಗಿ ಇದು ನಿಮಗೆ ಸಿಗಬೇಕು ಅಂತಂದರೆ ಸೊ ನಿಮಗೆ 100 ಸಬ್ಸ್ಕ್ರೈಬರ್ಸ್ ಆಗಿರಬೇಕು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ಇದನ್ನು ನೀವು 14 ದಿನ ಒಂದು ಸಲ ಚೇಂಜ್ ಮಾಡ್ತು ಅಂತಂದರೆ 14 ದಿನ ಆದಮೇಲೆ ಮತ್ತೆ ನೀವು ಇನ್ನೊಂದು ಸಲ ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯ. ಹಾಗಾಗಿ ಇದನ್ನು ಒಂದು ಪರ್ಫೆಕ್ಟಾಗಿ ನೀವು ಚೂಸ್ ಮಾಡಿಕೊಂಡು ಒಂದೇ ಸಲ ಸೆಟ್ ಮಾಡಿಕೊಂಡ್ರೆ ಒಳ್ಳೆಯದು. ಆವಾಗವಾಗ ಚೇಂಜ್ ಮಾಡ್ತಾಯಿತ್ತು ಅಂತಂದರೆ ಸೊ ನಿಮ್ಮ ಚಾನಲ್ಲು ಸರ್ಚ್ ಲಿಸ್ಟಲ್ಲಿ ಬರೋದಿಲ್ಲ. ಹಾಗಾಗಿ ಇದನ್ನು ಹುಷಾರಾಗಿ ಒಂದನ್ನು ನಿಮ್ಗೆ ಇಷ್ಟವಾಗಿರುವಂಥ ಚಾನಲ್ ಹ್ಯಾಂಡಲ್ನ ಕ್ಲೈಮ್ ಮಾಡ್ಕೊಳ್ಳಿ, ಆಯಿತಾ. ಇಲ್ಲ ಅಂತಂದರೆ ಬೇರೆಯವ್ರು ಕ್ಲೈಮ್ ಮಾಡ್ಕೊಬಿಡ್ತಾರೆ ಅದೇ ಹೆಸರಲ್ಲಿ, ಅರ್ಥ ಆಯಿತಾ. ಸೊ ಆವಾಗ ನಿಮಗೆ ಸಿಗೋದಿಲ್ಲ. ಸೊ ಇದೊಂದು ಸಿಗುತ್ತೆ. ಅದಾದಮೇಲೆ ಇಲ್ಲಿ ಚಾನಲ್ URL ಅಂತಿದೆ ನೋಡಿ. ಸೊ ಇಲ್ಲಿ ನಿಮಗೆ ಒಂದು URL ಸಿಗುತ್ತೆ, ಇದು ಅಷ್ಟೇ 100 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಿಮಗೆ URL ಸಿಗೋದು, ಆಯಿತಾ. ಸೊ ನೋಡಿ
ಚಾನಲ್ URL ಇದು 100 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಇದೇನಪ್ಪ ಅಂತಂದರೆ ನಿಮ್ಮ ಚಾನಲ್ಗೆ ಒಂದು ಲಿಂಕ್ ಆಯಿತಾ. ಸೊ ಇದು ಪ್ರತಿಯೊಂದು ಯೂಟ್ಯೂಬ್ ಚಾನಲ್ಸ್ಗಳಿಗೂ ಅದರದೇ ಆದಂಥ ಒಂದು ಲಿಂಕ್ ಇರುತ್ತೆ. ಫಸ್ಟು ಅವರು ಲಿಂಕ್ ನಿಮಗೆ ಕೊಟ್ಟಾಗ 0 ಸಬ್ಸ್ಕ್ರೈಬರ್ಸ್ ಇದ್ದಾಗ ಈ ಲಿಂಕು ನಿಮಗೆ ಬೇರೆ ಥರ ಇರುತ್ತೆ. youtube.com/abz ಸಮಥಿಂಗ್ ಈ ಥರ ಇರುತ್ತೆ. ನೀವು 100 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಿಮ್ಮ ಹೆಸರಲ್ಲೇ ನೀವು ಚಾನಲ್ URLನ ನೀವು ಮಾಡ್ಕೋಬೋದು. ಈಗ ಎಕ್ಸಾಂಪಲ್ ಇವಾಗ ನೀವು ನೋಡ್ಬೋದು youtube.com/@luckylikesh ಅಂತ ನಾನು ಕ್ಲೈಮ್ ಮಾಡ್ಕೊಂಡಿದ್ದೀನಿ ಆಯಿತಾ. ಸೊ ಇದು ನಾನು ಕ್ಲೈಮ್ ಮಾಡ್ಕೊಂಡಿಲ್ಲ ಅಂತಂದರೆ ABCZ XYZ ಈ ಥರ ಏನೇನೋ ಸಮಥಿಂಗ್ ಉದ್ದಕ್ಕಿರುತ್ತಿತ್ತು ಆಯಿತಾ. ಸೊ ಈಗ ಸಿಂಪಲ್ಲಾಗಿ @luckylikesh ಅಂತ ಹೇಳ್ಬೋದು. ಸೊ ಹಾಗೆ ಇದು ನಿಮಗೆ 100 ಸಬ್ಸ್ಕ್ರೈಬರ್ಸ್ ಆದಾಗ ನಿಮಗೆ ಸಿಗುತ್ತೆ. ಸೊ ಇದನ್ನು ಕೂಡ ನೀವು ಕ್ಲೈಮ್ ಮಾಡ್ಕೊಳ್ಳಿ. 100 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಿಮಗೆ ಇದು ಸಿಗುತ್ತೆ ಆಯಿತಾ. ಇದು ನೆಕ್ಸ್ಟು ನಿಮಗೆ ಸಿಗುವಂಥ ಫೀಚರ್ಸ್ಗಳು. ಅದಾದಮೇಲೆ ಇನ್ನೊಂದು ನಿಮಗೆ ಸಿಗುತ್ತೆ ಫೀಚರು. ಸೊ ನಿಮ್ಮ ಒಂದು ಚಾನಲಲ್ಲಿ 100 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಿದ್ಮೇಲೆ ಸಿಗುವಂಥ ಫೀಚರ್ ಬಂದ್ಬಿಟ್ಟು ಕಮ್ಯುನಿಟಿ. ಇದು 100 ಸಬ್ಸ್ಕ್ರೈಬರ್ಸ್ಗೆ ನಿಮಗೆ ಸಿಗುತ್ತೆ, ಅರ್ಥ ಆಯಿತಾ. ಸೊ ಇಲ್ಲಿ ನಾನು ಇವಾಗ ಕಮ್ಯುನಿಟಿ ಅಂತಂದರೆ ಇಲ್ಲಿ ನನಗೆ ಓಮ್ ಇದೆ, ವೀಡಿಯೋಸ್ ಇದೆ, ಶಾರ್ಟ್ಸ್ ಇದೆ, ಲೈವ್ ಇದೆ. ಸೊ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಕಮ್ಯುನಿಟಿ ಅಂತ. ಇಲ್ಲಿ ಓಪನ್ ಮಾಡ್ತು ಅಂತಂದರೆ ಸೊ ನೀವು ನೋಡ್ಬೋದು ನಾನು ಫೋಟೋ ಹಾಕಿದ್ದೀನಿ ಆಯಿತಾ. ಆಮೇಲೆ ಕೆಲವು ವೀಡಿಯೋಸ್ಗಳನ್ನ ಶೇರ್ ಮಾಡಿದ್ದೀನಿ. ಸೊ ಈ ಥರ ನೋಡ್ತಾ ಇದ್ದೀರಾ. ಇದನ್ನು ಕಮ್ಯುನಿಟಿ ಟ್ಯಾಬ್ ಅಂತ ಹೇಳ್ತೀವಿ. ಈ ಥರ ನೀವು ಕೂಡ ಹಾಕಬೇಕು ಅಂತಂದರೆ ಈ ಕಮ್ಯುನಿಟಿ ಟ್ಯಾಬು ನಿಮಗೆ ಸಿಗಬೇಕು. ಇದು ಸಿಗೋದು ನಿಮಗೆ 100 ಸಬ್ಸ್ಕ್ರೈಬರ್ಸ್ ಆದಾಗ ಮಾತ್ರ ನಿಮಗೆ ಇದು ನಿಮಗೆ ಸಿಗೋದು. ಸೊ ಹಾಗಾಗಿ ಇದು ಸಿಗುತ್ತೆ ನಿಮಗೆ 100 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಿದ್ದೀರಾ ನಿಮ್ಮ ಒಂದು ಚಾನಲಲ್ಲಿ ಅಂತಂದರೆ. ಓಕೆ, ಸೊ ಇದಿಷ್ಟು ಕತೆ ಗೈಸ್ ಆಯಿತಾ. 100 ಸಬ್ಸ್ಕ್ರೈಬರ್ಸ್ಗಳಿಗೆ ಇಷ್ಟು ಫೀಚರ್ಸ್ಗಳು ನಿಮಗೆ ಸಿಗುತ್ತೆ. ಸೊ ನೀವು ನೋಡ್ಬೋದು ಏನೇನು ಸಿಗುತ್ತೆ ಅಂತ ಇವಾಗ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ ಆಯಿತಾ. 4 ಆಪ್ಷನ್ಸ್ಗಳು ನಿಮಗೆ ಸಿಗುತ್ತೆ, ಅರ್ಥ ಆಯಿತಾ. ಸೊ ಈಗ ನೀವು ನೋಡಿದ್ದೀರಾ ಅಲ್ಲ. ಸೊ ಇದಿಷ್ಟು ಕತೆ. ಓಕೆ, ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಡೌಟ್ಸ್ಗಳಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.